ನಮ್ಮ ಶಿವಮೊಗ್ಗ ಗ್ರಾಮೀಣ ನಮ್ಮ ಇವತ್ತಿನ ಮೇಡಮ್ ಮಾತಾಡ್ತೀರಾ? ನಮ್ಮ ಗ್ರಾಮೀಣ ಶಾಸಕರು ಒಂದು ಎರಡೇ ನಿಮಿಷ ಮಾತಾಡ್ತಾರೆ, ಆಮೇಲೆ ನಾನು ಮಾತಾಡ್ತೀನಿ, ಆಮೇಲೆ ಕುಮಾರಣ್ಣವರು, ದೇವೇಗೌಡರು, ಕುಮಾರ್, ಯಾರು ಎದ್ದೇಳೋದು ಬೇಡ. ಇದು ಅದ್ಭುತವಾದಂಥ ಸಭೆ. ಈ ಜಿಲ್ಲೆಯಿಂದನೇ ಈ ರಾಜ್ಯದ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ. ಇವತ್ತು ನಮ್ಮ ಸರಿ ಇದೆ ಹಾಸನ ಜಿಲ್ಲೆಯಿಂದ ನಮ್ಮ ಪಕ್ಷಕ್ಕೆ ಜೀವ ಕೊಟ್ಟಿರ್ತಕ್ಕಂತಹ, ಪ್ರಾರಂಭ ಆಗಿರ್ತಕ್ಕಂತಹ ಒಂದು ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ಐತಿಹಾಸಿಕ ಒಂದು ಸಮಾವೇಶ ನಡೀತಕ್ಕಂಥದ್ದು. ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರು, ಮಾಜಿ ಪ್ರಧಾನಿಗಳು ಸಹ ಆಗಿರ್ತಕ್ಕಂತಹ ಸನ್ಮಾನ್ಯ ದೇವೇಗೌಡ ಸರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಸಹ ಆಗಿರ್ತಕ್ಕಂತಹ ಕುಮಾರಣ್ಣನವರೇ, ರೇವಣ್ಣ ಸರ್ ಅವರ ನೇತೃತ್ವದಲ್ಲಿ ಇವತ್ತಿನ ಒಂದು ಐತಿಹಾಸಿಕ ಸಭೆ ಏನು ಸಂಕ್ರಾಂತಿ ಹಬ್ಬದ ನಂತರ ನಮಗೆ ಪ್ರಾರಂಭ ಆಗಿದೆ. ಇದು ಒಂದು ರಾಜ್ಯಕ್ಕೆ ಒಂದು ಹೊಸ ಸಂದೇಶ ಕೊಡೋದ್ರ ಮೂಲಕ ಮುಂದೆ ಬರ್ತಕ್ಕಂತಹ ಸ್ಥಳೀಯ ಸಂಸ್ಥೆಯ ಎಲ್ಲ ಚುನಾವಣೆಗಳಲ್ಲೂ JDS ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡು ತಾವು ಬೆಳೆಸ್ಕೊಂಡು ಬರಬೇಕು. ನೀವೇನು ಇವತ್ತು ಹಾಸನ ಜಿಲ್ಲೆ ಹಳ್ಳಿಯಿಂದ ದಿಲ್ಲಿವರೆಗೂ ತಲುಪಿದೆ. ಆ ಮೆಸೇಜ್ ಮತ್ತೊಂದು ಸರಿ, ಆ ಪರ್ವ ಮತ್ತೊಂದು ಸರಿ ಪ್ರಾರಂಭ ಆಗಲಿ. ಮುಂದಿನ 28ನ ನಮ್ಮ ವಿಧಾನಸಭೆ ಎಲೆಕ್ಷನಲ್ಲಿ ನಮ್ಮ ಕುಮಾರಣ್ಣರು ಈ ರಾಜ್ಯದ ಮತ್ತೊಂದು ಬಾರಿ ಮುಖ್ಯಮಂತ್ರಿಗಳಾಗಲಿ ಅಂಥೇಳಿ ನಿಮ್ಮೆಲ್ಲರ ಕನಸು. ಆ ಕನಸು ನನಸಾಗಲಿ. ತಾಯಿ ಹಾಸನಾಂಬೆಯ ಕೃಪಾ ಕಟಾಕ್ಷ, ತಾಯಿ ಚಾಮುಂಡೇಶ್ವರಿಯ ಕೃಪಾ ಕಟಾಕ್ಷ ನಮ್ಮ ಪಕ್ಷದ ಮೇಲೆ ಯಾವತ್ತೂ ಇರಲಿ. ನಮ್ಮ ಪಕ್ಷದ ಏನು ಇಷ್ಟೊಂದು ಜನಸಂಖ್ಯೆಯಲ್ಲಿ ಇವತ್ತು ತಾವು ಸೇರಿದ್ದೀರಾ, ತಾವೆಲ್ಲ ದೃಢವಾಗಿದ್ದು ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಬಂದೇ ಬರುತ್ತೆ, ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋ ಸಂಕಲ್ಪವನ್ನು ತೊಡೋದ್ರ ಮೂಲಕ ತಾವೆಲ್ಲರೂ ಹಾರೈಸಿ ಅಂತ ಹೇಳ್ತಾ, ನನ್ನನ್ನು ಈ ವೇದಿಕೆಯಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಸನ ಜಿಲ್ಲೆಯ ಇವತ್ತಿನ ನಮ್ಮ ಪಕ್ಷದ 25ನೇ ವರ್ಷದ ಒಂದು ಐತಿಹಾಸಿಕ ಸಭೆ ಇವತ್ತು ಹಾಸನ ನಗರದಲ್ಲಿ. ನಮ್ಮ ಪಕ್ಷ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಸನ್ಮಾನ್ಯ ದೇವೇಗೌಡರು, ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ. ಮತ್ತು ಈ ಸಭೆಯ ಬೆಳ್ಳಿ ಹಬ್ಬದ ಸಭೆಗೆ ಕೇಂದ್ರದ ಉಕ್ಕು ಖಾತೆಯ ಮಂತ್ರಿಗಳು ಮತ್ತು ಕೈಗಾರಿಕಾ ಮಂತ್ರಿಗಳು, ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ, ಈ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನ್ಯ ನಮ್ಮ ಶಾಸಕ ಮಿತ್ರರಿಗೆ, ವಿರೋಧ ಪಕ್ಷದ ನಮ್ಮ ನಾಯಕರಿಗೆ ಮತ್ತು ಮಾಜಿ ಶಾಸಕರಿಗೆ, ಎಲ್ಲ ಹಿರಿಯ ನಾಯಕರಿಗೆ, ಜಿಲ್ಲಾ ಅಧ್ಯಕ್ಷರುಗಳಿಗೆ ಇವತ್ತು ನಾನು ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸಿ, ಈ ವೇದಿಕೆಯಲ್ಲಿ ಲಕ್ಷಾಂತರ ಜನ ಬಂದಿರುವಂಥ ನಮ್ಮ ಜಿಲ್ಲೆಯ ಎಲ್ಲ ರೈತಾಪಿ ಜನ, ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ ವಂದಿಸಿ ಇವತ್ತು ಈ ಸಭೆಯ ಯಶಸ್ವಿ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸಬೇಕಾಗುತ್ತಿವತ್ತು. ಮತ್ತು ಇವತ್ತಿನ ಐತಿಹಾಸಿಕ ಸಭೆಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದಿಂದ ಬಂದಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪತ್ರಿಕಾ ಸ್ನೇಹಿತರಿಗೆ, ಎಲ್ಲ ಮಾಧ್ಯಮ ಮಿತ್ರಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸಿ, ತಮಗೆಲ್ಲ ಭಗವಂತ ನಿಮ್ಮ ಆಶೀರ್ವಾದದಿಂದ ಈ ಜಿಲ್ಲೆ ಈ ಮಟ್ಟಕ್ಕೆ ಬರಬೇಕಾಗಿದ್ದರೆ ನಮ್ಮ ಪತ್ರಿಕಾ ಸ್ನೇಹಿತರು, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾನು ಹೇಳಬೇಕಾಗುತ್ತೆ. ಇವತ್ತು ಈ ಜಿಲ್ಲೆಯಲ್ಲಿ ಏನು ದೇವೇಗೌಡರು 1962ರಿಂದ ಒಬ್ಬ ಪಕ್ಷೇತರ ಶಾಸಕನಾಗಿ ಈ ರಾಜ್ಯದಲ್ಲಿ ಒಂದು ವಿಧಾನಮಂಡಲದಲ್ಲಿ ಕಾವೇರಿ ವಿಷಯದಲ್ಲಿ ಏನಾದ್ರು ಖಾಸಗಿ ನಿರ್ಣಯ ತಂದಂಥ ಯಾವ್ದಾದ್ರು ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ.
ಆ ಖಾಸಗಿ ನಿರ್ಣಯನ ಅವತ್ತು ಏನು ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲ ಈ ನಿರ್ಣಯದ ಮಾಡೋದು ಬೇಡ ದಯಮಾಡಿ ವಾಪಸ್ ತಗೊಳ್ಳಿ ಎಂದು. ಆದರೂ ದೇವೇಗೌಡರು ಬಿಡಲಿಲ್ಲ. 1964ರಲ್ಲಿ ಮತ್ತೆ ದೇವೇಗೌಡರು ಒಂದು ಖಾಸಗಿ ನಿರ್ಣಯ ಮಂಡಿಸ್ತಾರೆ ಕಾವೇರಿ ಇಶ್ಯೂನಲ್ಲಿ. ಆ ಖಾಸಗಿ ನಿರ್ಣಯನ ಒಬ್ಬ ವಿರೋಧ ಪಕ್ಷದ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿಯ ಖಾಸಗಿ ನಿರ್ಣಯ ಏನಾದ್ರು ಆಗಿದ್ರೆ ಅದು ದೇವೇಗೌಡರು ಮಾಡಿದಂಥ ನಿರ್ಣಯ. ಕಾವೇರಿ ನದಿಯ ಉಳಿಸೋದಕ್ಕೋಸ್ಕರ ಒಂದು ಖಾಸಗಿ ನಿರ್ಣಯ ಮಾಡಿರೋದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ಈ ಜಿಲ್ಲೆಗೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳಿಗೆ ರಾಷ್ಟ್ರೀಯ ಪಕ್ಷಗಳು ಏನು ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸುಮಾರು ಕುಮಾರಣ್ಣರು ಅವರ ಅಧಿಕಾರ ಇಳಿಯುವಾಗ 5,000 ಕೋಟಿ ಹಣ ಕೊಟ್ಟಿದ್ರು. ಹಣಗಳೆಲ್ಲ ಏನಾಯ್ತು ಹೇಳಿ ಸ್ವಾಮಿ ದಯಮಾಡಿ. ಎರಡೂ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾನು ಹೇಳ್ಬೇಕಾದ್ರೆ ಇವತ್ತು ಮೋದಿಯವರ ಬಗ್ಗೆ ನನಗೆ ಗೌರವ ಇದೆ. ಇವತ್ತು ಮೋದಿಯರು ಇವತ್ತು ಏನು ಈ ದೇಶ ಏನಾದ್ರು ಮೋದಿಯರು ಇರೋದ್ರಿಂದಲೇ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಬೇಕಾಗುತ್ತೆ. ನಾವು ಅದನ್ನು ನಾವು ಯಾವ ಕಾರಣದಿಂದ ನಾವು ಮರೆಯಲ್ಲ. ಆದರೆ ಇವತ್ತು ನಮ್ಮ ಜಿಲ್ಲೆಯ ಏನು ಕುಮಾರಣ್ಣರ ಅಧಿಕಾರ ಇಳಿದ ಬೆಳಿಗ್ಗೆಯಿಂದಲೇ ಹಾಸನ್ ಏರ್ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ನಮ್ಮ ಕಾಲದ್ದಲ್ಲ, ಸುಮಾರು ಹಿಂದಿನಿಂದ ದೇವೇಗೌಡರು ಪ್ರಧಾನಮಂತ್ರಿ ಆದ ದಿವಸದಿಂದ ಆ ಏರ್ಪೋರ್ಟ್ಗೆ 1200 ಎಕರೆ ನಾವು ರಿಸರ್ವೇಷನ್ ಮಾಡಿದ್ದು. ಅದರಲ್ಲಿ ಸುಮಾರು 250 ಎಕರೆ ಸರ್ಕಾರಿ ಜಾಗ ಇದೆ. ಅದನ್ನು ಒಡೆಯೋಕ್ಕೆ ಕೆಲವರು ಈ ಜಿಲ್ಲೆಯ ಕೆಲವರು ಪಟ್ಟಭದ್ರ ಶಕ್ತಿಗಳು ಅದನ್ನು ಒಡೆಯೋಕ್ಕೆ ತೀರ್ಮಾನ ಮಾಡಿದ್ದು. ಇನ್ನೂ ನಡೀತಾ ಇದೆ. ಇವತ್ತು ಈ ಜಿಲ್ಲೆಗೆ IITನ ಯಾರು ಕೇಳಿರಲಿಲ್ಲ. ದೇವೇಗೌಡರು ಒಂದು ಮಾತು ಹೇಳಿದರು, ರೇವಣ್ಣ ನೀನು ಜಿಲ್ಲೆಗೆ ಎಲ್ಲ ಮಾಡಿದೀಯಾ, ಕುಮಾರಣ್ಣರು ದೇವೇಗೌಡರು ಮಾಡಿದ್ದಾರೆ, ಇನ್ನು ಮಾಡಬೇಕಾಗಿರೋದು ಎರಡೇ ಕೆಲಸ ನೀನು ಅಂದರು. ಯಾವುದು ಅಂದರೆ ಹಾಸನದಲ್ಲಿ IIT, ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ 2 ಮಾಡಪ್ಪ ಅಂದರು. ದೇವೇಗೌಡರು ಇಟ್ಕೊಂಡು ನಾನು ಅರ್ಜುನ್ ಸಿಂಗ್ ಇರ್ಬೋದು, ಅರ್ಜುನ್ ಸಿಂಗ್ ಅವ್ರ ಹತ್ರ ಹೋಗಿ ಅವ್ರ HRD ಮಿನಿಸ್ಟ್ರು ಅವತ್ತಿನ ದಿವಸ ಈ ಜಿಲ್ಲೆಗೆ ಯಾರು ರಾಜ್ಯದಲ್ಲಿ IIT ಕೇಳಿರಲಿಲ್ಲ. ಬೇಕಾದ್ರೆ ಹೇಳಿ ಇವತ್ತು ಯಾರು IIT ಕೇಳಿದ್ದಾರೆ ಅಂದರೆ ನಾನು ರಾಜಕೀಯ ಸ್ಥಾನದಿಂದ ನಿವೃತ್ತಿ ಆಗ್ತೀನಿ. ಅವತ್ತು ನಮ್ಮ ಜಿಲ್ಲೆ ದೇವೇಗೌಡರ ಮುಖಂಡತ್ವದಲ್ಲಿ ಅವರು ಕರ್ಕೊಂಡೋಗಿ ನಮ್ಮ HRD ಮಿನಿಸ್ಟರ್ ಆಗಿದ್ದಂಥ ಅರ್ಜುನ್ ಸಿಂಗ್ ಅವ್ರ ಹತ್ರ ಅವತ್ತು IIT ಮಂಜೂರು ಮಾಡ್ಸೋಕ್ಕೆ ಎಲ್ಲ ರೆಡಿ ಮಾಡಿತ್ತು. ಅದನ್ನು ಯಾರು ಮಾಡಿದ್ರು, ಯಾರು IITನ ತಪ್ಪಿಸಿದ್ರು ಅನ್ನೋದನ್ನ ಸಭೆ ಕಾಲ ಬಂದಾಗ ಹೇಳ್ತೀವಿ. ಈ ಜಿಲ್ಲೆ ಇವತ್ತು ಈ ಜಿಲ್ಲೆಯಲ್ಲಿ ನಾವು ಯಾವುದೇ ದೇವೇಗೌಡರಾಗಲಿ ನಾನಾಗಲಿ ಕುಮಾರಣ್ಣಾಗಲಿ ಯಾವುದೇ ಖಾಸಗಿ ಶಾಲೆ ಮಾಡಿಲ್ಲ. ಕುಮಾರಣ್ಣರು ಮುಖ್ಯಮಂತ್ರಿ ಆಗೋವರಿಗೆ ಈ ರಾಜ್ಯದಲ್ಲಿ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜ್ ಇರಲಿಲ್ಲ. ಸುಮಾರು ಒಂದು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಕುಮಾರಣ್ಣರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ನಗರದಲ್ಲಿ ಒಂದು ಹೆಣ್ಮಗು ಬಂದು BBM ಸೀಟ್ ಕೇಳಿದ್ರು. ಆ ಸೀಟ್ ಕೇಳಿದ ಕುಮಾರಣ್ಣರಿಗೆ ಹೇಳಿದೆ, ನೋಡಪ್ಪ ನಾಳೆ ಒಂದು ಮೀಟಿಂಗ್ ಇಡು ಅಂತ. ಇವತ್ತು ನಮ್ಮ ಕಣ್ಮುಂದೆ ಕೆಲವು ಹಿರಿಯ ಅಧಿಕಾರಿಗಳಿಲ್ಲ. ಅವತ್ತು ಅವ್ರ ಮುಂದೆ ಬೆಳಗ್ಗೆ ಕುಮಾರಣ್ಣರ ಮೀಟಿಂಗ್ ಇಟ್ಟರು. ಕುಮಾರಣ್ಣರು ಕೇಳಿದಾಗ ಈ ರಾಜ್ಯದಲ್ಲಿ ಇವತ್ತು 13% ಮಾತ್ರ ಇತ್ತು ವಿದ್ಯಾಭ್ಯಾಸ. PU SLC ಪಾಸ್ ಆದಮೇಲೆ BA BSc BCom ಸೇರೋರು 13%. ಕುಮಾರಣ್ಣರು ಕರೆದ ಮೀಟಿಂಗ್ ಹೇಳಿದರು. ಅವತ್ತು ನಾವು 6 ಜನ ಶಾಸಕರಿದ್ದು. ಒಂದು ಹೈಸ್ಕೂಲ್ ಮಾಡೋಕ್ಕೆ 18 ಕೋಟಿ 18 ಲಕ್ಷ, ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋಕ್ಕೆ 25 ಲಕ್ಷ, ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋಕ್ಕೆ 40 ಲಕ್ಷ ಬೇಕು. ಕುಮಾರಣ್ಣರು ಅವತ್ತು ನಮ್ಮ ರೈತರು ಮಕ್ಕಳು ಓದಬೇಕು, ಅವರು 240 ಶಾಲೆಗಳನ್ನ ಕಾಲೇಜ್ಗಳನ್ನ ತೆರೆದ್ರು. ಬೆಂಗಳೂರಿನಲ್ಲಿ 8 ಕಾಲೇಜ್ ಇರ್ಬೋದು, ಮೈಸೂರಲ್ಲಿ 4 ಕಾಲೇಜ್ ಇರ್ಬೋದು, ಹಾಸನ ಜಿಲ್ಲೆಯಲ್ಲಿ ಸುಮಾರು 30-40 ಕಾಲೇಜ್ ತೆರೆದಿದ್ದು ಕುಮಾರಣ್ಣರಂತ. ಅರಸೀಕೆರೆ ಕಾಲೇಜ್ ಇತ್ತ, ಬಾಣಾವರ ಕಾಲೇಜ್ ಇತ್ತ, ಅರಳಿಲ್ ಕಾಲೇಜ್ ಇತ್ತ, ಹಿರಿಸೇವೆಲ್ ಕಾಲೇಜ್ ಇತ್ತ. ಇದೆಲ್ಲ ಕೊಟ್ಟಂತಾರೆ ಯಾರು? ಹಾಸನ ನಗರದಲ್ಲಿ 2 ಹೆಣ್ಮಕ್ಳು ಶಾಲೆ ಮಾಡಿಕೊಟ್ಟೋ ಕಾಲೇಜ್. ಏನೇನು ಕೆಲಸ? ಇವತ್ತು ಇಂಜಿನಿಯರಿಂಗ್ ಕಾಲೇಜ್, ಇವತ್ತು ಮಸ್ತ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದೆ.
ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ಮೊದಲನೇ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇವತ್ತು 18 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವತ್ತು ಹಾಸನ ನಗರದ ಆಸ್ಪತ್ರೆ ಕಳೆದ 10 ವರ್ಷದಿಂದ ಆಸ್ಪತ್ರೆಗೆ ಏನು ಮೂಲಭೂತ ಸೌಕರ್ಯ ಇರಲಿಲ್ಲ. ಕುಮಾರಣ್ಣರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದು ಅವತ್ತು ದೇವೇಗೌಡರಿಲ್ಲ ಅಂದ್ರೆ ಮೆಡಿಕಲ್ ಕಾಲೇಜ್ ಆಗದ. ದೇವೇಗೌಡರು ಅವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಮೆಡಿಕಲ್ ಕಾಲೇಜ್ ತಂದಂಥ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ನಮ್ಮ ತಂದೆ ಅಂತ ಹೇಳಲ್ಲ. ಇವತ್ತು ಆ ಮೆಡಿಕಲ್ ಕಾಲೇಜ್ 10 ವರ್ಷ ಹಂಗೆ ಬಿದ್ದಿತ್ತು. ಕುಮಾರಣ್ಣರು ಬಂದ ಮೇಲೆ ಆ ಕಾಲೇಜ್ಗೆ 250 ಕೋಟಿ ಹಣ ಕೊಟ್ಟಿದ್ದಾರೆ. ಇದೇ ರೀತಿ ಈ ಜಿಲ್ಲೆಯಲ್ಲಿ ರಸ್ತೆಗಳಿಗಿರ್ಬೋದು, ಏನಿವತ್ತು ಹಾಸನ ಮೈಸೂರು ರೈಲ್ವೆ ಮಾರ್ಗನ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆ ರೈಲ್ವೆ ಮಾರ್ಗ ಇದು ಫೀಸಿಬಲ್ ಇಲ್ಲ ಅಂತೇಳಿ ಅದನ್ನು ಕ್ಲೋಸ್ ಮಾಡಿದ್ದು. ಇವತ್ತು ದೇವೇಗೌಡರು ಮುಖ್ಯ ಪ್ರಧಾನಮಂತ್ರಿ ಆದಮೇಲೆ ಕೇವಲ 10 ತಿಂಗಳಲ್ಲಿ ಹಾಸನ ಮೈಸೂರು ರೈಲ್ವೆ ಮಾರ್ಗ ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಇವತ್ತು 18ರಿಂದ 20 ಟ್ರೈನ್ ಓಡ್ತಾ ಇದೆ. ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು, ಇವತ್ತು 18 ಟ್ರೈನ್ಗಳು ಹಾಸನ ಬೆಂಗಳೂರು ಓಡ್ತಾ ಇದೆ. ಬರೀ 35 ರೂಪಾಯಿನಲ್ಲಿ ಬೆಂಗಳೂರಿಗೆ ಹೋಗ್ಬೋದು. ಅದೇ ರೀತಿ ಇವತ್ತು ಹಾಸನದಿಂದ ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಇರ್ಬೋದು. ಅದಕ್ಕೂ ದೇವೇಗೌಡರು ಕುಮಾರಣ್ಣರ ಕೊಡುಗೆ ನಾವು ಜಿಲ್ಲಾ ಮಂತ್ರಿ ಇದ್ದಾಗ ಅಂತ. ಮತ್ತೆ ಅದ್ರ ಜೊತೆಗೆ ಇವತ್ತು ಬೇಲೂರಿಂದ ಹಾಸನದಿಂದ ಬಿಳಿಕೆರೆವರೆಗೆ 2,000 ಕೋಟಿ ರಸ್ತೆ ಕೊಟ್ಟಿರೋದು. 2,000 ಕೋಟಿ ಕೇಂದ್ರದ ಗಡ್ಕರಿ ಸಾಹೇಬರು 2,000 ಕೋಟಿ. ಮತ್ತೆ ಕದಬಳ್ಳಿಯಿಂದ ಹಾಸನದವರೆಗೆ ಹಾಸನ ಬೈಪಾಸು, ಚನ್ನರಾಯಪಟ್ಟಣ ಬೈಪಾಸು ಎಲ್ಲ ಸೇರಿ ಸುಮಾರು 1,900 ಕೋಟಿ ಹಣ ಕೊಟ್ಟಿದ್ದಾರೆ. ಈ ಜಿಲ್ಲೆ ರಸ್ತೆಗಳಿಗೆ ಎಷ್ಟು ಕೋಟಿ ಕೊಟ್ಟೆ. ಇವತ್ತು ಮಲ್ನಾಡು ಪ್ರದೇಶದಲ್ಲಿ ಅವತ್ತು ಆನೆಕಾಟಕ್ಕೋಸ್ಕರ 150 ಕೋಟಿ ಹಣ ಕೊಡಿಸಿದ್ದ ಕುಮಾರಣ್ಣನ ಕೈಲಿ. ಇವತ್ತು ಒಂದೇ ನಾನು ಮನವಿ ಮಾಡೋದು ಕುಮಾರಣ್ಣರನ್ನ, ದೇವೇಗೌಡರನ್ನ, ಏನು ಮಲೆನಾಡು ಭಾಗದಲ್ಲಿ ಇವತ್ತು ರೈತರು ಇವತ್ತು ಬೆಳಗ್ಗೆ ಇದ್ರೆ ಹೆಂಗಪ್ಪ ಹೊರಗಡೆ ಬರೋದು ಅನ್ನೋದಾಗಿದೆ. ಅದರಿಂದ ದಯಮಾಡಿ ನೀವು ನಿಮ್ಮ ಕೈಲಿ ಅಲ್ದಲೇ ಇದ್ರೆ ಕುಮಾರಣ್ಣವರು ದೇವೇಗೌಡರು ಇಲ್ಲ ಅಂದಿದ್ರೆ ಯಾವ ಕಾರಣದಿಂದ ಅದಾಗಲ್ಲ. ದಯಮಾಡಿ ಆನೆಕಾಟನ ತಪ್ಪಿಸ್ಬೇಕು. ಕೇಂದ್ರ ಸರ್ಕಾರದ ಜೊತೆ ನಾವು ಹೋರಾಟ ಮಾಡಿ ಅದನ್ನು ತಪ್ಪಿಸುವಂಥ ಕೆಲಸ ನಾವು ಖಂಡಿತ ನಮ್ಮ ಪಕ್ಷ ಮಾಡುತ್ತೆ ಅಂತ ಹೇಳಿ, ಅದ್ರ ಜೊತೆಗೆ ಕಾಫಿ ಬೆಳೆಗಾರರು ಇವತ್ತು ರೈತರು ಸಂಪೂರ್ಣ ಇವತ್ತು ಕಾಫಿ ಬೆಳೆ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವರ ಇದನ್ನು ಕಾಪಾಡಬೇಕಾಗುತ್ತೆ. ನಮ್ಮ ಜಿಲ್ಲೆ ದೇವೇಗೌಡರು ಕುಮಾರಣ್ಣರಿದ್ದಾಗ ಹಾರ್ಟಿಕಲ್ಚರ್ ಕಾಲೇಜ್ ಕೊಡಿಸಿದ್ದೆ 160 ಕೋಟಿ ಖರ್ಚು ಮಾಡಿ, ಅದನ್ನು ತೆಗೆದುಹಾಕಿದ್ರು. ಸೋಮನಹಳ್ಳಿ ಕಾವಲು ಹತ್ರ 400 ಎಕರೆ ಜಮೀನಿತ್ತು. ಆ ಕಾಲೇಜನ್ನು ಬಾಗಿಲು ಮುಚ್ಚಂತ ಏನಾದ್ರು ಇದ್ದರೆ ಅದು ಈ ಪಕ್ಷಗಳಿಗೆ ಅಂತ ಹೇಳಬೇಕಾಯ್ತು. ಮತ್ತು ಇವತ್ತು ಜಿಲ್ಲೆಯಲ್ಲಿ ನಮ್ಮ ಕೃಷಿ ಕಾಲೇಜ್ ತಾಂಡೋಗೋದು ಬಿಡಿ ಇರಲಿ, ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ಕಾಲ ಬರುತ್ತೆ ನನಗೆ. ಈ ಜಿಲ್ಲೆಯಲ್ಲಿ ಏನು ಕುಮಾರಣ್ಣರ ಸರ್ಕಾರ ದೇವೇಗೌಡರು ಕಾಲದಲ್ಲಿದ್ದಂಥ ಎಲ್ಲ ಕಾಮಗಾರಿಗಳನ್ನ ಕಳೆದ 4 ವರ್ಷದಿಂದ 5 ವರ್ಷದಿಂದ ಸಂಪೂರ್ಣ ಸ್ಥಗಿತವಾಗಿದೆ. ಇವತ್ತು ಹಾಸನ ಏರ್ಪೋರ್ಟ್ ಮತ್ತು ಕುಮಾರಣ್ಣರಿದ್ದಾಗ ನಾನು ಕುಮಾರಣ್ಣವರು ದೇವೇಗೌಡರು ಸೇರಿ ಅವತ್ತು ಸುಮಾರು ಡೈರಿ ಯಾವ ರೀತಿ ಬೆಳವಣಿಗೆ ಇದೆ ಅದೇ ರೀತಿ ಇವತ್ತು ತರಕಾರಿ ಮಾರ್ಕೆಟ್ ರೈತರು ಬೆಳೆದಂಥ ತರಕಾರಿನ ಹೊರಗಡೆ ದೇಶಕ್ಕೆ ಒಂದು ಸುಮಾರು 500ರಿಂದ 1000 ಕೋಟಿ ಖರ್ಚು ಮಾಡಿ ರೈತರು ಬೆಳೆದಂಥ ಪದಾರ್ಥನ ಮಾರಾಟ ಮಾಡಬೇಕು, ಡೈರಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಕುಮಾರಣ್ಣರು ಮಾಡಿದ್ರು. ಅದಕ್ಕೂ ಕಲ್ಲು ಹಾಕಿದ್ರು, ಒಂದಲ್ಲ ಎರಡಲ್ಲ. ಮತ್ತೆ ಇವತ್ತು ನಾನು ಹೇಳ್ಬೇಕಾಯ್ತು, ಏನಾರು ಹೆದರಿಕೊಂಡು ದೇವೇಗೌಡರು ಕುಟುಂಬನ ಎದುರಿಸ್ತೀವಿ ಅಂದರೆ ಯಾರು ತಿಳ್ಕೊಂಡಿದ್ರೆ ಅದನ್ನ ಅವ್ರ ಕನಸು ಅಂತ ಹೇಳ್ಬೇಕಾಯ್ತು. ಇವತ್ತು ನಮ್ಮ ಈ ರಾಜ್ಯದ ಒಬ್ಬ ಮಂತ್ರಿ ಇವತ್ತು 2000ನೇ ಇಸ್ವಿನಲ್ಲಿ ಸಹಕಾರಿ ಮಂತ್ರಿಯಾಗಿ ಓಟ್ ತಗೊಂಡ ದಿವಸನೇ ಹಾಸನ ಡೈರಿಗೆ ಎಂಕ್ವೈರಿ ಮಾಡೋಕ್ಕೆ ಆದೇಶ ಕೊಟ್ಟಂಥ ಒಬ್ಬ ಮಂತ್ರಿ ಇವತ್ತು ಇದ್ದಾರೆ. ಏನು ಎದುರಿಸ್ತಾರೇನ್ರಿ? ನಿಮ್ಮ ಹೆದರಿಕೆಗೆಲ್ಲ ಬಗ್ಗನಲ್ಲ ರೇವಣ್ಣ, ನನಗೆ ಗೊತ್ತಿದೆ ಏನೇನು ನಡೆಸಿದಿರಿ ಅನ್ನೋದ. ಕುತಂತ್ರ ರಾಜಕೀಯ ಜಾಸ್ತಿ ದಿನ ನಡೆಯಲ್ಲ. ಮತ್ತೆ 2000 ಮತ್ತಿದಾದ್ಮೇಲೆ KMF ಚುನಾವಣೆಯಲ್ಲೂ ಆ ಮಂತ್ರಿ ಬಂದು ಕೂತಿದ್ರು ಗಿರಾಕಿ. ಏನಾದ್ರು ಎದುರಿಸ್ತೀನಿ ರೇವಣ್ಣ ಅನ್ನೋದೇನಾದ್ರು ತಿಳ್ಕೊಂಡಿದ್ರೆ ಅವರ ಇದಿಟ್ಕೋಬೇಕಾಗುತ್ತೆ ಅಂತ ಹೇಳಬೇಕಾಯ್ತು. ಇವತ್ತು ಅವರು
ಇವತ್ತಿನ ದಿವಸ ನಾನು ಹೇಳಬೇಕಾದ್ರೆ ಕಳೆದ 2.5 ವರ್ಷ ಈ ಸರ್ಕಾರ ಬಂದ ಮೇಲೆ ರಾಜಕೀಯದ ದ್ವೇಷ, ಯಾರ್ಯಾರ ಮೇಲೆ ಕೇಸ್ ಹಾಕ್ಬೇಕು, ಏನು ಕೇಸ್ ಹಾಕಿ ಎದುರಿಸ್ತೀರೇನ್ರಿ? ನಮ್ಮ ಕುಮಾರಣ್ಣರು ಸ್ವಲ್ಪ ಯಾರೇ ಬಂದ್ರೂ ಭುಜ ತಿಡ್ತಾರೆ. ಮುಂದಿನ ದಿನ 2028 ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ಮಾಣ ಮಾಡದೆ ಹಾಸನ ಜಿಲ್ಲೆ ಈ ಸಭೆಯಿಂದ ಇವತ್ತು ಕೊಡ್ತು. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಹೇಳಿದ್ರು ಮೋದಿಯರು, ಕುಮಾರಸ್ವಾಮಿಯರೇ ನೀವು ಇವತ್ತು ರಾಜೀನಾಮೆ ಕೊಡು, ನಾಳೆ ಬೆಳಿಗ್ಗೆ ನೀನು ಮುಖ್ಯಮಂತ್ರಿಯಾಗಿ 5 ವರ್ಷ ಇರು. ಇನ್ನೂ ನಂಬ್ತೀರಾ ನೀವು ಕಾಂಗ್ರೆಸ್ನ? ನಿಮ್ಮ ತಂದೆ ಮೋಸ ಮಾಡಿದ್ರು, ಒಬ್ಬ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿನ ಯಾವುದೇ ಇದಿಲ್ದಲೆ ಇಳಿಸ್ತಂತ ಈ ಕಾಂಗ್ರೆಸ್ ಜೊತೆ ಇನ್ನೂ ಇರ್ತೀರಾ ನೀವು ಅಂದರು. ಮತ್ತು ಈ ರಾಷ್ಟ್ರದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆ ನಡೆದಂಥ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರಿಗೆ ಅವ್ರನ್ನ ವಂಚನೆ ಮಾಡಿ ಅಧಿಕಾರದಿಂದ ಇಳಿಸ್ತಂತ ಈ ಕಾಂಗ್ರೆಸ್ ಜೊತೆ ಇರ್ತೀರಾ ನೀವು? ಒಬ್ಬ ರೈತನ ಮಗ ಈ ರಾಷ್ಟ್ರದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವ್ರನ್ನ ಪಾರ್ಲಿಮೆಂಟ್ ಒಳಗೆ ಕೂರೋದಕ್ಕೆ ಪಾರ್ಲಿಮೆಂಟ್ ಕರೆದು ನಾಳೆ ಪಾರ್ಲಿಮೆಂಟಲ್ಲಿ ಆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂರ್ತಾರೆ ಅಂತ ಹಿಂದಿನ ದಿವಸ ಅವ್ರನ್ನ ಸರ್ಕಾರ ತೆಗಿತಾರಲ್ಲ, ನಿಮಗೆ ಒಳ್ಳೇದೇನ್ರಿ? ಯಾವ್ದಾದ್ರು ವಚನ ಭ್ರಷ್ಟ ರಾಜಕೀಯ ಪಕ್ಷ ಇದ್ರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತ ನಾವು ನೇರವಾಗಿ ಹೇಳ್ಬೇಕು. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಇವತ್ತಿಂದನೇ ನಮ್ಮ ಜಿಲ್ಲೆ ಜನ ಏನು ಅನ್ಯಾಯ ಆಗಿದೆ ಈ ಜಿಲ್ಲೆನಲ್ಲಿ, ಈ ರಾಷ್ಟ್ರದ ಪಕ್ಷ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ. ಆ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷದಲ್ಲಿದ್ದಾರೆ? MP ಎಲೆಕ್ಷನ್ ಏನು ನಡೀತು? ಮತ್ತೆ ಇವತ್ತು ಮೊನ್ನೆ ಹಾಸನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ರಾಷ್ಟ್ರೀಯ ಪಕ್ಷ, ನಾನು ಹೆಸರು ಹೇಳಕ್ಕೆ ಬರಲ್ಲ, ಅದು ಆ ಪಕ್ಷದ ಮುಖಂಡರಿಗೆ ಬಿಡ್ತೀನಿ. ನಿಮ್ಮ ಪ್ರಧಾನ ಕಾರ್ಯದರ್ಶಿ ಈ ಜಿಲ್ಲೆನಲ್ಲಿ ಯಾರ ಜೊತೆ ಇದ್ದಾರೆ ಇವತ್ತು ಅದನ್ನು ಅವ್ರ ಪಕ್ಷಕ್ಕೆ ಬಿಡ್ತೀನಿ. ನಮಗೇನಿಲ್ಲ, ಅವ್ರು ಇಟ್ಕೊಂಡ್ಬಿಟ್ಟೇನಾದ್ರು ನಾವು ನಮ್ಮನ್ನು ತೆಗಿತೀವಿ ಅಂತ ತಿಳ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಅವರೇ ಅನುಭವಿಸುವಂಥ ಕಾಲ ಬರುತ್ತೆ. ಮತ್ತು ಈ ಜಿಲ್ಲೆಯಲ್ಲಿ ದೇವೇಗೌಡರು ಹೇಳಿದ್ರು ನನಗೆ, ಇದು ಬೆಳೆಸಬೇಡ ಕಣೆಯ ಅರಸೀಕೆರೆನಲ್ಲಿ. ಅವತ್ತು ದೇವೇಗೌಡರು ಲಿಂಗಾಯತ ಸಮಾಜಕ್ಕೆ ಕೊಡಪ್ಪ ಅಂತ ನಾನು ಪಡ್ಕೊಂಡ್ರು. ಅವ್ರ ಮಾತು ಕೇಳ್ದಲೆ ನಾನು ಅವತ್ತು ಒಂದು ಇದಕ್ಕೆ ಕೊಟ್ಟೆ. ಯಾರು ಅವ್ರ ಹೆಸರು ಹೇಳಕ್ಕೆ ಹೋದ್ರೆ ನನಗೆ ಇದಿರೋದಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇವತ್ತು ನಾವು ಕೊಟ್ಟು ಏನೋ ತಿಳ್ಕೊಂಬಿಟ್ಟು ಅವ್ರಿಗೆ ಗಿರಾಕಿ ಅವರ ಏನೋ ಏನಾಯಿತು ಅಂದರೆ, ಇಲ್ಲಿ ಯಾರು ಬೇಕಾದ್ರೂ ಈ ಜಿಲ್ಲೆಯಲ್ಲಿ ಏನಾರು ಕುಡಿಯೋ ನೀರು, ರಸ್ತೆಗಳು ಎಲ್ಲ ಯಾರು ಮಾಡಿದರೆ ಅದು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರಿಂದ. ಅರಸೀಕೆರೆಗೆ ಒಂದು ಇಂಜಿನಿಯರ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜ್ ಎಷ್ಟು, ಹೈಸ್ಕೂಲ್ಗಳೆಷ್ಟು. ಇವತ್ತು ಈ ಜಿಲ್ಲೆಯ ನಮ್ಮ ಪಕ್ಷದಿಂದ ಬೆಳೆದು ದೇವೇಗೌಡರಿಗೆ ಹೇಳ್ತಾರೆ ಕೂರಿಸ್ಕೊಂಡು, ಅರಸೀಕೆರೆ ಜನ ದೇವೇಗೌಡ್ರೆ ನಿಮ್ಮ ಮಕ ನೋಡಿ ಓಟ್ ಹಾಕಲ್ಲ, ದುಡ್ಡು ಕೊಡ್ದು ಹೋದ್ರೆ ಅರಸೀಕೆರೆ ಜನ, ಈ ಜಿಲ್ಲೆ ಜನ ಓಟ್ ಹಾಕಲ್ಲ ಅಂತ ಹೇಳ್ತಾರೆ ಗಿರಾಕಿ. ದೇವೇಗೌಡರು ಕೂರಿಸ್ಕೊಂಡು ಹಂಗಾದ್ರೆ ಗಿರಾಕಿ ಎಷ್ಟು ಓಟ್ ಕೊಟ್ಟು ಎಷ್ಟು ದುಡ್ಡು ಕೊಟ್ಟು 4 ಬಾರಿ ಅವನ್ನ ಕರ್ಕೊಬಂದು ಮಾಡಿದ್ದಲ್ರಿ. ಕ್ರಿಯೆ ಇದೆಯೇನ್ರಿ ಇವಕ್ಕೆ? ದೇವೇಗೌಡ್ರನ್ನ ಯಾರು ಕಣ್ಣೀರು ಹಾಕ್ಸಿದ್ದಾರೆ? ನಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ಸರು. ದೇವೇಗೌಡರು ಕಣ್ಣು ಮುಂದೆನೆ ಅನುಭವಿಸೋ ಕಾಲ ಬರುತ್ತೆ ನೋಡಿ. ನಾನು ಇವತ್ತು ನಿಮ್ಮ ಜಿಲ್ಲೆಯ ಜನತೆ ಮುಂದೆ ಹೇಳೋಗಿರ್ತೀನಿ ಸರ್. ಇಷ್ಟು ಹೇಳಿ ಈಗ ಸನ್ಮಾನ್ಯ, ನಾನು ಇನ್ನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಮುಖಂಡರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಪತ್ರಿಕಾ ಸ್ನೇಹಿತರಿಗೆ, ಕುಮಾರಣ್ಣರು ದೇವೇಗೌಡರು ದೀರ್ಘವಾಗಿ ಮಾತಾಡ್ತಾರೆ. ಕುಮಾರಣ್ಣರು ಈ ಜಿಲ್ಲೆಗೆ ಏನೇನು ಅನ್ಯಾಯ ಆಗಿದೆ, ರಾಜ್ಯದಲ್ಲಿ ಅವರಿದ್ದಾಗ ಏನೇನು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ನಾನು ಕುಮಾರಣ್ಣರು ಕೇಳೋದು ಇಷ್ಟೇ, ದೇವೇಗೌಡರು 1 ಲಕ್ಷ ಹೆಣ್ಮಕ್ಳಿಗೆ ಇವತ್ತು ಕೈಗಾರಿಕೆ ತಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ. ಅದೇ ರೀತಿ ಕುಮಾರಣ್ಣರು ಈ ಜಿಲ್ಲೆಗೆ 25,000 ಯುವಕರಿಗೆ ಕೈಗಾರಿಕೆ ಮಾಡೋದು, 25,000 ಹುಡುಗರಿಗೆ ನೌಕರಿ ಕೂಡ ಒಂದೇ ಕೆಲಸ ನಾವು ಮಾಡಬೇಕು ಅನ್ನೋದು ಇದೇ ನಮ್ಮ ಪಕ್ಷದ್ದು. ಆ ಕೆಲಸ ಮಾಡಬೇಕು. ರೈತರು ಸಾಲ ಮನ್ನಾ ಮಾಡಿರೋದು ಕುಮಾರಣ್ಣರು. ಈ ಜಿಲ್ಲೆಯ
ಅಭಿವೃದ್ಧಿಗೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಗೊಂಡೋಗೋರಿಗೆ ನಾನು ಹೋರಾಟ ಮಾಡೋದು ಅಂತ ಹೇಳಿ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ಪತ್ರಿಕಾ ಸ್ನೇಹಿತರಿಗೆ ವಂದಿಸಿ ನನ್ನ ಎರಡು ಮಾತು